ನಮಸ್ತೆ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಬರ್ಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಮಂಡಲ ಧ್ಯಾನ ಕಾರ್ಯಕ್ರಮದ 15ನೇ ದಿನಕ್ಕೆ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ನಮಸ್ತೆ ಸರ್. ನಮಸ್ತೆ ಸರ್, ಮಾಸ್ಟರ್ಸ್, ತಮ್ಮೆಲ್ಲರಿಗೂ ಮಂಡಲ ಧ್ಯಾನದ ಈ 15ನೇ ಸ್ವಾಗತ, ಸುಸ್ವಾಗತ. ಮಾಸ್ಟರ್, ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಸುಖಾಸನದಲ್ಲಿ ಕೈ ತೆಗೆದಿಟ್ಟು ಹಾಯಾಗಿ ಕಣ್ಮುಚ್ಚಿ ಕೈ ಬೆರಳು ಒಂದರಳು ಒಂದು. ಮಾಸ್ಟರ್ಸ್, ದೇಹವನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳ್ಬೇಕು. ಯು ಮೇ ಸ್ಟ್ರೆಚ್ ಯುವರ್ ಮಸಲ್ಸ್ ಅಂಡ್ ರಿಲ್ಯಾಕ್ಸ್. ಸ್ನಾಯುಗಳನ್ನ ಸ್ವಲ್ಪ ಬಿಗಿ ಹಿಡಿದು ಸಡಿಲಿಸಿ ನೀವು ಆರಾಮಾಗಿ ಕೂತ್ಕೋಬಹುದು. ಆಲಿಸಿ ಮಾಸ್ಟರ್ಸ್, ಆಲಿಸಿ. ಜೀರುಂಡೆಯ ನಾದ ಕೇಳುವವರೆಗೂ ಆ ಆಲಿಸುವಿಕೆಯನ್ನ ಅಭ್ಯಾಸ. ನಾದ ಒಳಗೂ ಹೊರಗೂ, ನಮ್ಮ ಎರಡೂ ಕಿವಿಯ ಮಧ್ಯೆ, ನಮ್ಮೊಳಗಿನಿಂದನೇ ಬರ್ತಾ ಇದೆ. ಎಸ್ ಮಾಸ್ಟರ್ಸ್, ನಾವೆಲ್ಲರೂ ಸಾಮೂಹಿಕವಾಗಿ ಮಂಡಲಾಕಾರದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರಿಗೆ ಒಂದು ಅತ್ಯಂತ ಪ್ರಿಯವಾದ ಸ್ಥಾನದಲ್ಲಿ ನಾವೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಧ್ಯಾನಸ್ಥರಾಗಿದ್ದೀವಿ ಮಾಸ್ಟರ್ಸ್. ಕೇವಲ ನಮ್ಮ ಸಹಜ ಶ್ವಾಸದ ಮೇಲೆ ಗಮನ ಇಟ್ಟು, ನಮಗೆ ಯಾರಿಗೂ ವೈಯಕ್ತಿಕ ಐಡೆಂಟಿಟಿ ಇಲ್ಲ. ನಾವೆಲ್ಲರೂ ಜ್ಯೋತಿ ಸ್ವರೂಪ. ನಮ್ಮೆಲ್ಲರಿಗೂ ಇನ್ನೊಂದು ಸಮಾನತೆ ಇದೆ ಮಾಸ್ಟರ್ಸ್. ಅದೇನು ಅಂದ್ರೆ, ನಮ್ಮ ಯಾರಿಗೂ ವ್ಯಕ್ತಿಗತ ಆಸೆ ಆಕಾಂಕ್ಷೆಗಳು ಇಲ್ಲ. ನನಗೆ ಹಿಂಗಾಗ್ಬೇಕು, ನನಗೆ ಹಂಗಾಗ್ಬೇಕು, ನನಗದು ಬೇಕು, ನನಗಿದು ಬೇಕು, ನನಗದು ಇದು ಅಂತ ಏನು ಯೋಚನೆ ಇರೋ ಯೋಚನೆ ಒಂದೇ, ಅದು ನಾನು ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿ ಆಗ್ಬೇಕು. ನಾಟ್ ಲೆಸ್ ದೆನ್ ದಟ್. ಈ ಲೋಕ ಕಲ್ಯಾಣ ಕಾರ್ಯದಲ್ಲಿ ನಾನು ಅವರಿಗಿಂತ ಕಡಿಮೆ ಸ್ಥಾಯಿಯಲ್ಲಿ ಇರಬಾರ್ದು. ನಾನು ಅವರೇ ಆಗಿರ್ಬೇಕು. ನನ್ನೊಳಗೆ ಅವರೇ ಬೇಕು ಅನ್ನೋ ಏಕೈಕ ಥಾಟ್ ಮಾಸ್ಟರ್ಸ್, ಏಕೈಕ ಥಾಟ್. ಅವರನ್ನೇ ನಿಮ್ಮೊಳಗೆ ಉಸಿರಾಡಿಸಿ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರು ಪರಂಜ್ಯೋತಿ ಸ್ವರೂಪದಲ್ಲಿ ನಮ್ಮೆಲ್ಲರ ಮಧ್ಯೆ ವಿರಾಜಮಾನರಾಗಿದ್ದಾರೆ. ಆ ಪರಂಜ್ಯೋತಿ ಸ್ವರೂಪ ನಮ್ಮನ್ನೆಲ್ಲ ಆವರಿಸಿದೆ. ನಾವು ಕೂಡ ಎಲ್ಲರೂ ಸಾಕ್ಷಾತ್ ಪರಂಜ್ಯೋತಿ ಸ್ವರೂಪರೇ. ಈ ದಿವ್ಯವಾದ ಘಟನೆಯನ್ನ ನೋಡಿದ ಸಮಸ್ತ ದೇವತೆಗಳು
ಅಕ್ಷರಶಃ ಬೆರಗಾಗಿ ಅವರೂ ಕೂಡ ನಮ್ಮ ಸುತ್ತಲೂ ಧ್ಯಾನ ಸ್ಥಿತಿನಲ್ಲಿ ಬೆಳಕಿನ ರೂಪದಲ್ಲಿ ಕೂತಿದ್ದಾರೆ. ಬ್ರಹ್ಮಾಂಡದ ಸಮಸ್ತ ಬೆಳಕಿನ ಕಾರ್ಯಕರ್ತರು, ಲೈಟ್ ವರ್ಕರ್ಸ್. ಅವರ ಸುತ್ತಲೂ ಧ್ಯಾನಸ್ಥರಾಗಿ ಕುಳಿತಿದ್ದಾರೆ. ಪರಂಜ್ಯೋತಿ ಸ್ವರೂಪ ಅವರೆಲ್ಲರನ್ನೂ ಆವರಿಸಿದೆ. ಅಗ್ರ ಪಂಕ್ತಿಯಲ್ಲಿರುವ ತಮ್ಮೆಲ್ಲರಿಗೂ ಅಭಿನಂದನೆ. ಕೇವಲ ಸಹಜ ಶ್ವಾಸದ ಗಮನ. ಎರಡು ಉಸಿರಿನ ಮಧ್ಯೆ ನಮ್ಮ ಗಮನ. ಎರಡು ಉಸಿರಿನ ಮಧ್ಯೆ ನಮ್ಮ ಗಮನ. ಎರಡು ಉಸಿರಿನ ಆಚೆ ಈಚೆ ಒಂದು ಕಪ್ಪು ಕಾಡಿಗೆಯ ಗೋಡೆ ಇದ್ರೆ ಆ ಸುರಂಗದೊಳಗೆ ನಾವೆಷ್ಟು ಜಾಗರೂಕತೆಯಿಂದ ಒಳಗಡೆ ಸಾಗ್ತೀವಿ. ಒಂದಿಷ್ಟು ಆ ಕಪ್ಪು ಕಾಡಿಗೆ ನಮ್ಮ ಎಡಬಲದ ತೋಳುಗಳಿಗೆ ತಾಕಲಾರದಂತೆ ಪರಿಶುಭ್ರವಾದ ವಸ್ತ್ರಗಳನ್ನು ಹಾಗೆ ಕಾಪಾಡ್ಕೊಂಡು ಎಷ್ಟು ಕಾಳಜಿಯಿಂದ ನಾವು ಒಂದಿಷ್ಟು ಆ ಗೋಡೆಗೆ ನಾವು ಹಾಗೆ ಒಂದಿಷ್ಟು ನಾವು ಆ ಎರಡೂ ಶ್ವಾಸಗಳ ಆಚೆ ಕದಲಿದರೆ ಕಪ್ಪು ಕಾಡಿಗೆ ತಗುಲಿದಂತೆ. ಒಮ್ಮೆ ಅದ್ರ ಆಚೆ ಹೋಗ್ಬಿಟ್ರೆ ಮತ್ತೆ ವಾಪಸ್ ಬರೋದು ಎಷ್ಟು. ಆದ್ರೆ ಇಲ್ಲಿ ಹಾಗಿಲ್ಲ. ಕೇವಲ ಎರಡು ಉಸಿರಿನ ಮಧ್ಯೆ, ಸಹಜ ಉಸಿರಿನ ಮಧ್ಯೆ ಇರುವ ಆ ಪರಮ ಶೂನ್ಯ ಸ್ಥಾನದಲ್ಲಿ, ಪರಮ ಆತ್ಮನ ಸ್ಥಾನದಲ್ಲಿ ನಾವು ವಿರಾಜಮಾನ, ಶ್ವಾಸೈಕ್ಯರಾಗಿದೆ. ಒಂದೊಂದು ಶ್ವಾಸದೊಂದಿಗೂ ಒಂದಾಗಿದೆ. ಒಂದು ಶ್ವಾಸವೂ ಕೂಡ ನಮ್ಮ ಗಮನ ಇಲ್ಲದೆ ಆಡಲಾರದಷ್ಟು ಜಾಗರೂಕತೆಯನ್ನು ಹೊಂದಿದೆ. ಅಷ್ಟೊಂದು ಎಚ್ಚರಿಕೆಯಿಂದ ನಾವು ಧ್ಯಾನಸ್ಥರಾಗಿ
ಮಹಾಭಾಗ್ಯವಂತರು ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಅತ್ಯಂತ ಪ್ರಿಯವಾದ ಒಂದು ಸ್ಥಳ. ನಾವೆಲ್ಲರೂ ಮಂಡಲಾಕಾರ. ಅದು ನಮ್ಮ ವ್ಯಕ್ತಿಗತ ಐಡೆಂಟಿಟಿ ಇಲ್ಲದೆ ಕೇವಲ ಜ್ಯೋತಿ ಸ್ವರೂಪದಲ್ಲಿ, ಎಲ್ಲಾ ಜ್ಯೋತಿ ಸ್ವರೂಪ ಮಾಸ್ಟರ್ ರೊಂದಿಗೆ, ವಾರಿಯರ್ಸ್ ರೊಂದಿಗೆ ನಾವು ಧ್ಯಾನಸ್ಥರಾಗಿ, ನಮ್ಮ ಸುತ್ತಲೂ ಸಮಸ್ತ ದೇವತೆಗಳೆಲ್ಲರೂ ಜ್ಯೋತಿ ಸ್ವರೂಪ, ಬೆಳಕಿನ ಕಾರ್ಯಕರ್ತರೆಲ್ಲರೂ ಜ್ಯೋತಿ ಸ್ವರೂಪ. ಯಾರು ಅನ್ನೋದು ನಮ್ಮ ಅಕ್ಕಪಕ್ಕ ಕುಳಿತವ್ರಿಗೆ, ಕುಳಿತವ್ರೆ ನಮ್ಗೆ, ಎಲ್ಲರೂ ಒಂದೇ ಸ್ವರೂಪ, ಒಂದೇ ಇಚ್ಛೆ, ಒಂದೇ ಆಯ್ಕೆ, ಒಂದೇ ವಿಚಾರ, ಥಾಟ್, ಒಂದೇ ಕೋರಿಕೆ, ವಿಶ್, ಒಂದೇ ಡಿಸೈರ್, ಬಯಕೆ. ಅದು ನಾವು ಈ ಲೋಕ ಕಲ್ಯಾಣ ಕಾರ್ಯದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಅಷ್ಟೇ. ಅದಕ್ಕಿಂತ ಕಡಿಮೆ ಸ್ಥಾಯಿಗೆ ನಾವು ರಾಜಿ ಇಲ್ಲ. ಕೊಹಿನೂರಕ್ಕಿಂತ ಕಡಿಮೆ ಏನಾದ್ರೂ ಕೊಡ್ತೀನಿ ಅಂದ್ರೆ ನಾವು ರಾಜಿ. ಈ ಜೀವನವನ್ನ, ಈ ಜನ್ಮವನ್ನ ಸರ್ವಶ್ರೇಷ್ಠ ರೀತಿಯಲ್ಲಿ ನಾವು ಸಮರ್ಪಿಸೋದಕ್ಕೆ, ಸೇವೆ ಸಲ್ಲಿಸೋದಕ್ಕೆ ಬಂದಿದೆ. ಇದು ಅಂತಿಮ ಜನ್ಮ, ಕ್ಲೈಮ್ಯಾಕ್ಸ್, ಅತ್ಯಂತ ಪರಾಕಾಷ್ಠೆಯ ಸ್ಥಿತಿಯಲ್ಲಿ ನಾವು ಸೇವೆ ಸಲ್ಲಿಸೋದಕ್ಕೆ ಸನ್ನದ್ಧರಾಗಿದ್ದೇವೆ. ಒಂದಿಷ್ಟು ಬೇರೆ ಆಪ್ಷನ್, ಆಯ್ಕೆಗಳಿಲ್ಲದೆ. ಲೆಟ್ ದ ವಾಕ್-ಇನ್ ಪ್ರಾಸೆಸ್ ಹ್ಯಾಪನ್. ಆ ವಾಕ್-ಇನ್ ಪ್ರಕ್ರಿಯೆ ಜರುಗಿ ಬಿಡಲಿ. ನನಗೆ ವೈಯಕ್ತಿಕವಾದ ಈ ಚಿಲ್ಲರೆ ವಿಚಾರಗಳ ಜೀವನ ಬೇಕಾಗಿಲ್ಲ.
ಶ್ವಾಸ 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 ಕೇವಲ ಸಹಜ ಶ್ವಾಸ, ಅದರೊಂದಿಗೆ ಐಕ್ಯ ಸ್ಥಿತಿ, ಶ್ವಾಸೈಕ್ಯ ಸ್ಥಿತಿ, ಎರಡು ಉಸಿರಿನ ಮಧ್ಯೆ ಐಕ್ಯ ಸ್ಥಿತಿ. ಬ್ರಹ್ಮಾಂಡದ ಸರ್ವಶ್ರೇಷ್ಠವಾದ ಏಕೈಕ ಥಾಟ್ ನೊಂದಿಗೆ ಶ್ವಾಸೈಕ್ಯ ಸ್ಥಿತಿ. ಬ್ರೆತ್ ಬ್ರೆತ್ ಬ್ರೆತ್, ಉಸಿರು ಉಸಿರು ಉಸಿರು, ಕೇವಲ ಸಹಜವಾದ ಉಸಿರು. ತಂಪು ಬಿಸಿ ಅನುಭವದೊಂದಿಗೆ ಶ್ವಾಸೈಕ್ಯ ಸ್ಥಿತಿ, ಶ್ವಾಸೈಕ್ಯ ಸ್ಥಿತಿ, ಶ್ವಾಸೈಕ್ಯ ಸ್ಥಿತಿ.
आत्मविद्या जय जय हो, ब्रह्म विद्या जय जय हो, आत्मविद्या जय जय हो, ब्रह्म विद्या जय जय हो, आत्मविद्या जय जय हो, ब्रह्म विद्या जय जय हो, आत्मविद्या जय जय हो, ब्रह्म विद्या जय जय हो, आनंद विद्या जय जय हो, आरोग्य विद्या जय जय हो, आनंद विद्या जय जय हो, आरोग्य विद्या जय जय हो, निर्वाण विद्या जय जय हो, भाग्य विद्या जय जय हो, आनंद विद्या जय जय हो, आरोग्य विद्या जय जय हो, आनंद विद्या जय जय हो, आरोग्य विद्या जय जय हो, निर्वाण विद्या जय जय हो, भाग्य विद्या जय जय हो, श्वास विद्या जय जय हो, फिर श्वास विद्या जय जय हो, ज्ञान विद्या जय जय हो, दिव्य ज्ञान विद्या जय जय हो, जय हो, जय हो, जय हो, जय हो.
संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा शक्ति जय जय हो, ज्ञान शक्ति जय जय हो, कर्म शक्ति जय जय हो, ज्ञान शक्ति जय जय हो, कर्म शक्ति जय जय हो, स्वाध्याय शक्ति जय जय हो, ध्यान शक्ति जय जय हो, ज्ञान शक्ति जय जय हो, कर्म शक्ति जय जय हो, ज्ञान शक्ति जय जय हो, कर्म शक्ति जय जय हो, स्वाध्याय शक्ति जय जय हो, ध्यान शक्ति जय जय हो, प्राण शक्ति जय जय हो, दिव्य प्राण शक्ति जय जय हो, पिरामिड शक्ति जय जय हो, दिव्य पिरामिड शक्ति जय जय हो, जय हो, जय हो, जय हो, जय हो। सत्य हिंसा जय जय हो, शौच संतोष जय जय हो, सत्य हिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, मैत्री करुणा जय जय हो, दिव्य मैत्री करुणा जय जय हो, समता शांति जय जय हो, दिव्य समता शांति जय जय हो, जय हो, जय हो, जय हो, जय हो।
जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ज्ञानलोक जय जय हो सत्यलोक जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ध्यानलोक जय जय हो सत्यलोक जय जय हो ज्ञान विश्व जय जय हो दिव्य ज्ञान विश्व जय जय हो ज्ञान भारत जय जय हो दिव्य ज्ञान भारत जय जय हो जय हो जय हो जय हो जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो येसु मोहम्मद जय जय हो लावोत्सु सुवांसु जय जय हो येसु मोहम्मद जय जय हो लावोत्सु सुवांसु जय जय हो येसु मोहम्मद जय जय हो लाओत्सु जुआंसु जय जय हो येसु मोहम्मद जय जय हो लाओत्सु जुआंसु जय जय हो मालप मिलार प जय जय हो कबीर नानक जय जय हो ब्लवेट्स्की बिसेंट जय जय हो युक्तेश्वर लाहिर जय जय हो ओशो रंपा जय जय हो दिव्य ओशो रंपा जय जय हो ओशो रंपा जय जय हो दिव्य ओशो रंपा जय जय हो ओशो रामपा जय जय हो दिव्य ओशो रामपा जय जय हो ओशो रामपा जय जय हो दिव्य ओशो रामपा जय 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 हो हो जय जय हो जय हो जय जय हो जय हो जय हो जय हो जय जय हो ಕೊನೆಯ ಒಂದು ನಿಮಿಷ ಸಿಸ್ಟರ್ಸ್. ಮೂವತ್ತು ಸೆಕೆಂಡುಗಳು. 10 ಸೆಕೆಂಡುಗಳು. 5, 4, 3, 2, 1, 0. ನಿಮ್ಮ ಕೈಗಳನ್ನು ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್. 5 ಸೆಕೆಂಡ್ಗಳು ವರೆಗೆ. 5, 4, 3, 2, 1, 0. ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್.
ಅದ್ಭುತವಾದಂತ ಮಂಡಲ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಫ್ರೆಂಡ್ಸ್. ಓಟ್ ಯೂಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮಾಸ್ಟರ್ಸ್, ನಿಮಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಇವತ್ತು 15 ದಿನಗಳನ್ನ ಪೂರೈಸಿದ ಮೇಲೆ ಏನ್ ಅನಿಸ್ತಾ ಇದೆ, ಏನು ಹೇಳ್ಬೇಕಾಗಿದೆ ನಿಮ್ಗೆ? ಆ ಚಿನ್ನದ ಸ್ಥಿತಿಗೆ ಬಂದ್ಮೇಲೆ ಹೇಳೋದಕ್ಕೆ ಇನ್ನೇನು ಉಳಿದಿದೆ? ಮಾಸ್ಟರ್ಸ್, ಚಿನ್ನ ಅದು ಅದಿರು ರೂಪದಲ್ಲಿದ್ದಾಗ ಎಷ್ಟೋ ಕೆಜಿ, 2 ಕೆಜಿ, 10 ಕೆಜಿ ಇಂಥದೊಂದು ಕಲ್ಲು ತಗೊಂಡಾಗ ಒಂದಿಷ್ಟು ಚಿನ್ನ ಬರುತ್ತೆ. ಆ ಅದಿರು ರೂಪದ ಚಿನ್ನ ಅದನ್ನ ಸಂಸ್ಕರಣ ಮಾಡಿದ್ಮೇಲೆ ಅಪರಂಜಿ. ಈಗ ನಿಮಗೆ ಆ ಅಪರಂಜಿ ಆಗುವ ಪ್ರಕ್ರಿಯೆಯ ಅನುಭವವನ್ನ, ಅದೇ ನಿನ್ನೆ ಹೇಳಿದ ಪಾಯಿಂಟ್ ಅನ್ನೇ ಇವತ್ತಿಗೆ ಕ್ಲಿಯರ್ ಆಗಿ. ಈ ಮೊದಲು ನೀವು ಧ್ಯಾನಕ್ಕೆ ಕುಳಿತಾಗ ನಿಮ್ಮ ದೇಹ ಎಷ್ಟು ಸಲ ಅಲಗಾಡ್ತಿತ್ತು, ನಿಮ್ಮ ಮನಸ್ಸು ಎಷ್ಟು ಸಲ ಹೊಯ್ದಾಡ್ತಿತ್ತು, ನಿಮ್ಮ ಭಾವನೆಗಳಲ್ಲಿ ಎಷ್ಟು ಸಲ ಆ ಉಕ್ಕೇರುವ ಭಾವನೆಗಳು ಬರ್ತಿತ್ತು, ನಿಮ್ಗೆ ಗೊತ್ತಿರಲಿಲ್ಲ. ಸ್ವಲ್ಪ ಧ್ಯಾನದಿಂದ ಹೊರಗೆ ಬಂದವರಿಗೆ ಒಂದೇ ಪುಟ್ಟ ಪ್ರಶ್ನೆ ದಿನ ಕೇಳುವಂತೆ, ಹೌದು ಅಲ್ಲವು? ದಿನ ಅಷ್ಟು ಸಲ ದೇಹ ಅಳಗಾಡಿದ್ರು ಎಷ್ಟು ಸಲ ಅಂತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಸಲ ಮನಸ್ಸು ಬೈದಾಡಿದ್ರು ಭೂತ ಭವಿಷ್ಯದಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಸಲ ಭಾವನೆಗಳು ಉಕ್ಕಿದ್ರು ಅಥವಾ ಏನೋ ಡಿಪ್ರೆಷನ್ ಆದ್ರು ನಮ್ಗೆ ಎಷ್ಟು ಸಲ ಅಂತಾನೂ ಗೊತ್ತಾಗ್ತಿರ್ಲಿಲ್ಲ. ಈ ಸ್ಥಿತಿ ಇತ್ತು ಮೊದಲು. ಹೌದು ಅಲ್ಲ? ಆಗ್ಲೂ 2 ಗಂಟೆ ಧ್ಯಾನನೇ ಮಾಡ್ತಿದ್ರಿ. ಧ್ಯಾನದ ಸಮಯದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಆದ್ರೆ ಈಗಲೂ 2 ಗಂಟೆ ಧ್ಯಾನ ಮಾಡ್ತಾ ಇದ್ದೀರಿ. ಆದ್ರೆ ಧ್ಯಾನದ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಆಗಿದೆ. ಈಗ ನಿಮ್ಗೆ ಆಲ್ಮೋಸ್ಟ್ ದೇಹ ಅಲುಗಾಡೋದೇ ಇಲ್ಲ. ಅಲುಗಾಡಿದ್ರು ಈಗ ಸದ್ಯಕ್ಕೆ ಪ್ರಶ್ನೆ ಕೇಳಿದ್ರು ಎಷ್ಟು ಸಲ ಅಲುಗಾಡಿತ್ತು ಅಂತ ಗಮನಿಸಿದ್ರು, ಅದು ನಿಮಗೆ ಲೆಕ್ಕಕ್ಕೆ ಸಿಗ್ತಾ ಇದೆ. ಮನಸ್ಸು ಆಚೆ ಈಚೆ ಅಲುಗಾಡ್ತಾ ಇದೆ. ಅಲುಗಾಡಿದ್ರೆ ಮತ್ತೆ ನಮ್ಗೇನಾದ್ರೂ ಕರ್ಮ ಮೆತ್ತುತ್ತೋ ಏನೋ ಅನ್ಕೊಂಡು ಅಷ್ಟೇ ಇದ್ರಲ್ಲೇನೆ ಸೇಫ್. ಭಾವನೆಗಳೀಗ ಉಕ್ಕೋದು ಇಲ್ಲ, ಆ ಡಿಪ್ರೆಷನ್ ತಗ್ಗಿ ಹೋಗೋದು ಇಲ್ಲ. ಹೋದ್ರೂ ಗೊತ್ತಾಗ್ತಾ ಇದೆ. ಹೌದು ಅಲ್ಲ? ಎಸ್. ಈಗ ನಿಮ್ಮ ಲೆಕ್ಕಕ್ಕೆ ಸಿಗ್ತಾ ಇದೆಯೋ ಇಲ್ವೋ ಮಾಸ್ಟರ್ಸ್? ಹಾಗಾದ್ರೆ ಈಗ ನಿಮ್ಮಲ್ಲಿ ಆಗಿರೋ ವ್ಯತ್ಯಾಸ ಏನು ಮಾಸ್ಟರ್ಸ್? ಒಂದು ಶಬ್ದದಲ್ಲಿ ಯಾರಾದ್ರೂ ಹೇಳ್ಬೋದಾ? ಎಸ್. ಒನ್ ವರ್ಡ್. ಒಂದು ನಿಮಿಷ ವೇಟ್ ಮಾಡ್ತೀನಿ. ನನಗೂ ಸ್ವಲ್ಪ ವೇಟ್ ಮಾಡೋಣ ಅಂತ ಅನಿಸ್ತಾ ಇದೆ. ಆ ಒಂದು ಶಬ್ದ.
ಏನು ವ್ಯತ್ಯಾಸ ಆಗಿದೆ? ನಿಮ್ಮಲ್ಲಿ ಅಂಥದ್ದೇನು ಹೆಚ್ಚಾಗಿದೆ? ಓಕೆ ಓಕೆ ಆಯ್ತು, ಡಿಕ್ಷನರಿ ಖಾಲಿ ಆಯ್ತು. ಓಕೆ ಮಾಸ್ಟರ್ಸ್, ಏನು ಹೆಚ್ಚಾಗಿದೆ ಅಂದ್ರೆ ನಮ್ಮಲ್ಲಿ ಜಾಗರೂಕತೆ ಹೆಚ್ಚಾಗಿದೆ, ಅವೇರ್ನೆಸ್ ಹೆಚ್ಚಾಗಿದೆ. ಎಸ್ ಮೇಡಮ್. ಹೌದು ಅಲ್ವೋ ಮಾಸ್ಟರ್ಸ್? ಮತ್ತೆ ಸಿಂಗಲ್ ವರ್ಡ್ ಕ್ವಶನ್ ಆನ್ಸರ್. ಎಸ್ 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 ಓಕೆ. ಹಾಗಾದ್ರೆ ಒಟ್ಟಾರೆಯಾಗಿ ಧ್ಯಾನದ ಕುರಿತು, ಸಾಧನೆಯ ಕುರಿತು ಒಂದೇ ಮಾತಲ್ಲಿ ಹೇಳ್ಬೋದಾ? ಆ ಒಂದೇ ಮಾತು ಏನು ಅಂದ್ರೆ ಅವೇರ್ನೆಸ್, ಅವೇರ್ನೆಸ್, ಅವೇರ್ನೆಸ್. ಜಾಗರೂಕತೆ, ಜಾಗರೂಕತೆ, ಜಾಗರೂಕತೆ. ಜಪಾನ್ದಲ್ಲಿ ಝನ್ ಪದ್ಧತಿ ತುಂಬಾ ಪ್ರಸಿದ್ಧ, ನಿಮಗೆ ಗೊತ್ತಿದೆ ಇದು. ಎಸ್, ಅಲ್ಲಿ ಒಬ್ಬ ಶಿಷ್ಯ ಹೋಗಿ ಪ್ರಶ್ನೆ ಕೇಳ್ತಾನೆ. ಝನ್ ಮಾಸ್ಟರ್ ಧ್ಯಾನಕ್ಕೆ ಮೊದಲು ನೀವೇನ್ ಮಾಡ್ತಾ ಇದ್ರಿ ಅಂತ. ಏನಿಲ್ಲ, ಕಟ್ಟಿಗೆ ಕಡಿತಾ ಇದ್ದೆ, ಸೌದೆ ಒಂದ್ ಕಡೆ ಇಡ್ತಾ ಇದ್ದೆ, ಕಸ ಕೊಡಿಸ್ತಾ ಇದ್ದೆ, ನೀರ್ ತರ್ತಾ ಇದ್ದೆ, ಗಿಡಗಳಿಗೆ ನೀರ್ ಹಾಕ್ತಾ ಇದ್ದೆ. ಮತ್ತೆ ಇಷ್ಟು ದೊಡ್ಡ ಸ್ಥಿತಿಯನ್ನು ತಲುಪಿದ ಮೇಲೆ ಈಗ ಏನ್ ಮಾಡ್ತಾ ಇದ್ದೀರಾ ಅಂತ ಗುರುಗಳಿಗೆ. ಏನಿಲ್ಲ, ಈಗ್ಲೂ ಕಸ ಗುಡಿಸ್ತೇನೆ, ನೀರ್ ತರ್ತೇನೆ, ಕಟ್ಟಿಗೆ ಕಡಿದು ಸೌದೆ ಒಂದ್ ಕಡೆ ಇಟ್ಕೊಳ್ತೀನಿ, ಗಿಡಗಳಿಗೆ ನೀರ್ ಹಾಕ್ತೀನಿ. ದೇಶ ಪ್ರಸಿದ್ಧ ಝನ್ ಮಾಸ್ಟರ್ ಆದ್ಮೇಲೆ ಈತನಿಗೆ ಅನ್ಸಿರುತ್ತೆ ಇವ್ರೇನೋ ಮತ್ತಿನ್ನೇನೋ ಮಹಾ ಸಮಾಧಿ ಸ್ಥಿತಿ ಅಂತ ಕೇಳಿರ್ತೀವಲ್ಲ, ಹಾಕಿದ್ದಾರೆ. ಈಗಲೂ ಅಷ್ಟೇ ಅನ್ಸುತ್ತೆ. ಹಾಗಾದ್ರೆ ಮಾಸ್ಟರ್ಸ್, ಮಹಾನ್ ಝನ್ ಯೋಗಿ ಅವರಲ್ಲಿ ಧ್ಯಾನದಕ್ಕಿಂತ ಮೊದಲು ಮತ್ತು ಧ್ಯಾನದ ನಂತರ ಆಗಿರೋ ವ್ಯತ್ಯಾಸ ಏನು ಮಾಸ್ಟರ್ಸ್? ಅದೇ ಅವೇರ್ನೆಸ್, ಅವೇರ್ನೆಸ್, ಅವೇರ್ನೆಸ್. ನಾವು ಈ ಮಂಡಲಕ್ಕಿಂತ ಮೊದಲು ಮತ್ತು ಮಂಡಲದ ನಂತರ ಅದೇ ಮಾಡ್ತಾ ಇದ್ದೀವಿ. ಧ್ಯಾನ ಮಾಡೋದು, ಪ್ರಚಾರ ಕೆಲಸದಲ್ಲಿ ಭಾಗವಹಿಸೋದು, ನಮ್ಮ ದೈನಂದಿನ ಎಲ್ಲಾ ಕರ್ತವ್ಯಗಳನ್ನು ನೆರವೇರಿಸಿಕೊಳ್ಳೋದು, ಸ್ವಾಧ್ಯಾಯ ಮಾಡೋದು, ಸತ್ಸಂಗದ ಮಾತು ಮಾತಾಡೋದು. ಮಂಡಲ ಮುಗಿದ ಮೇಲೆ ಆಗ್ಲೂ ಅದೇ ಮಾಡೋದು. ಧ್ಯಾನ ಮಾಡೋದು, ಪ್ರಚಾರ ಮಾಡೋದು, ಸತ್ಸಂಗ ಮಾಡೋದು, ಸಜ್ಜನ ಸಾಂಗತ್ಯ ಮಾಡೋದು, ಸ್ವಾಧ್ಯಾಯ. ವ್ಯತ್ಯಾಸದಲ್ಲಿ ಏನು ನಾವು ಗಮನಿಸೋದು? ಅದೇ ಒಂದೇ ಒಂದು
ಜಾಗರೂಕತೆ, ಜಾಗರೂಕತೆ, ಜಾಗರೂಕತೆ. ಅವೇರ್ನೆಸ್, ಅವೇರ್ನೆಸ್, ಅವೇರ್ನೆಸ್. ಈ 41 ದಿನದಲ್ಲಿ ನೀವು ಅವೇರ್ನೆಸ್ ಮಾಸ್ಟರ್ಸ್. ಅವೇರ್ನೆಸ್ ಅಲ್ಲಿ ಮಾಸ್ಟರ್ ಇತ್ತು. ಯು ಮಸ್ಟ್ ಬಿ ಮಾಸ್ಟರ್ ಇನ್ ಅವೇರ್ನೆಸ್. ಜಾಗರೂಕತೆಯಲ್ಲಿ ಪ್ರಭುತ್ವ ಸಾಧಿಸಬೇಕು. ಆವಾಗ ಎಸ್ ಎಸ್ ಅವಾಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಜೀವನ ಎಷ್ಟು ಅದ್ಭುತವಾಗಿರುತ್ತೆ. ಆ ಜೀವನದ ಮಧುರತೆ, ಆಹ್ಲಾದತೆ ಎಷ್ಟಿರುತ್ತೆ. ಊಹೆ ಮಾಡಿ. ಅಂಥ ಜೀವನ ನಮ್ದ. ಆಂತರಿಕ ಪ್ರಶಾಂತತೆ ಎಷ್ಟು ಅಗಾಧವಾಗಿರುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕಾಗಲ್ಲ ಸಾಧ್ಯ. ಊಹೆ ಮಾಡೋದಕ್ಕಾಗಲ್ಲ ಸಾಧ್ಯ. ಮಾತಿನಲ್ಲಿ ಎಷ್ಟೊಂದು ಮಧುರತೆ ಬಂದಿರುತ್ತೆ ಅನ್ನೋದನ್ನ ಊಹೆ ಮಾಡ್ಲಿಕ್ಕಾಗಲ್ಲ ಸಾಧ್ಯ. ನಮ್ಮ ಕೆಲಸ ಕಾರ್ಯಗಳಿಗೆ ಎಷ್ಟೊಂದು ಭಕ್ತಿ, ಎಷ್ಟೊಂದು ಶ್ರದ್ಧೆ, ಎಷ್ಟೊಂದು ಪ್ರೀತಿ ಬಂದಿರುತ್ತೆ ಅನ್ನೋದನ್ನ ಊಹೆ ಮಾಡ್ಲಿಕ್ಕಾದ್ರೂ ಸಾಧ್ಯವೇ? ಒಂದು ಉದಾಹರಣೆ ಕೊಡ್ತೀನಿ. ಈಗ ನಿಮ್ಗೆ ಎಲ್ಲೋ ಪಕ್ಕದ ಮನೆಯವರು ಎಷ್ಟು ಜೋರಾಗಿ ಬಾಗ್ಲಾಕಿದ್ದು ಸ್ವಲ್ಪ ಆದ್ರೂ ಕೇಳಿಸಿರು. ಏನು ಲೈವ್ ಎಕ್ಸಾಂಪಲ್ ಕೊಡ್ತಾ ಇದ್ರು. ಎಸ್, ಲೈವ್ ಎಕ್ಸಾಂಪಲ್. ಓಶೋರ್ ಹತ್ರ ಒಬ್ಬ ಶಿಷ್ಯ ಒಂದ್ಸಲ ಅವನ ಒಳಗ್ ಬರುವಾಗ ಜೋರಾಗಿ ದಡಾರತ್ತ ಬಾಗಿಲು ಓಪನ್ ಮಾಡಿ ಒಂದು ಓಶೋರ್ ಹತ್ರ, ಓಶೋರ್ ಹೋಗಿ ಬಾಗಿಲಿಗೆ ಕ್ಷಮೆ ಕೋರಿ ಬಾ ಅಂತ. ಆತನ ಬಾಗಿಲಿಗೆ ಕ್ಷಮೆ ಬರೋದು. ಓಶೋ ಹೇಳ್ತಾರೆ, ಏನಿದೆಯೋ ಆಮೇಲೆ ನೋಡ, ಹೋಗಿ ಕ್ಷಮೆ ಕೋರಿ ಬಾ. ಇವನ್ಗೆ ಅದು ತುಂಬಾ ಹಾಸ್ಯಾಸ್ಪದ ವಿಷಯ, ಸಂಗತಿ, ವೆರಿ ರೆಡಿಕ್ಯುಲಸ್. ಹೋಗಿ ಬಾಗಿಲಿಗೆ ಕ್ಷಮೆ ಕೋರಿ ಬರೋದೆ. ಆದ್ರೆ ಹೇಳೋರು ಯಾರು? ಓಶೋರು ಹೇಳ್ತಾರೆ. ಇತ್ತ ಬಿಡೋದಕ್ಕೂ ಸಾಧ್ಯ ಇಲ್ಲ, ಅತ್ತ ಕ್ಷಮೆ ಕೋರೋದು ಅಂದ್ರೆ ಅದು ಕಲ್ಪನೆಗೂ ಮೀರಿತ್ತು. ಏನ್ ಮಾಡ್ತಾರೆ? ಅನಿವಾರ್ಯವಾಗಿ. ಇಲ್ಲಾಂದ್ರೆ ಓಶೋ ಅವ್ರ ಮುಂದೆ ಏನೋ ಮಾತಾಡೋದಿಲ್ಲ, ಗೊತ್ತೂ ಇದೆ. ಅನಿವಾರ್ಯ ಹೋಗಿ ಆತ ಬಾಗಿಲಿಗೆ ಹೋಗಿ ಕ್ಷಮೆ ಕೋರ್ತಾನೆ. ಕ್ಷಮೆ ಕೋರಿದ್ಮೇಲೆ ಆತ ಪುನಃ ಬಂದು ಓಶೋ ಅವರ ಬಳಿ ಕೂತ್ಕೊಳ್ತಿರ್ಬೇಕಾದ್ರೆ ಅಷ್ಟು ಮಧುರತೆಯಿಂದ ಅಷ್ಟು ಭಕ್ತಿಯಿಂದ ಅಷ್ಟು ಶ್ರದ್ಧೆಯಿಂದ ಅವನಲ್ಲಿ ಒಂದು ಅದ್ಭುತವಾದ ಪರಿವರ್ತನೆ.
ಅವನ ಮಾತಿನಲ್ಲಿ ಆ ಮಧುರತೆಯೇ ತುಂಬಿರುತ್ತೆ. ಏನಾಯ್ತು? ಕ್ಷಮೆ ಕೋರುವಾಗ ನನ್ನಲ್ಲಿ ಒಂದು ಅದ್ಭುತವಾದ ಬದಲಾವಣೆಯ ಬಾಗಿಲಿನೊಂದಿಗೆ ನಾನು ಒನ್ನೆಸ್ ಅನ್ನ ಹೌದು, ನಾನು ತುಂಬಾ ರೂಢ್ ಆಗಿ ಅದನ್ನ ಓಪನ್ ಮಾಡಿ ನನಗೀಗ ಅರಿವಿಗೆ ಬಂತು. ನನ್ನಲ್ಲಿ ಆ ಮೃದುತ್ವ, ಆ ಶ್ರದ್ಧೆ, ಆ ಪ್ರೀತಿ ಅದರಲ್ಲಿ ಇರ್ಲಿಲ್ಲ. ಅದನ್ನ ಒಂದು 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 ವಸ್ತುವಾಗಿ ಕೂಡ ನಾನು ಪರಿಗಣಿಸಿಲ್ಲ. ಒಂದು ಸಣ್ಣ ಘಟನೆ ಒಬ್ಬ ವ್ಯಕ್ತಿಯಲ್ಲಿ ಇಷ್ಟು ದೊಡ್ಡ ಪರಿವರ್ತನೆ. ನಿಮ್ಮಲ್ಲಿ ಎಷ್ಟು ಬರ್ಬೋದು ಮಾಸ್ಟರ್ಸ್? 41 ದಿನ ಸತತ ನೀವು ಮಂಡಲ ಮುಗಿಯೋವರೆಗೂ ಇದು ಒಂದೇ ಕೆಲಸವನ್ನ ಮಾಡ್ತಾ ಇದ್ದೀರಿ. ಜಸ್ಟ್ ಇಮ್ಯಾಜಿನ್ ನೀವೇನ್ ಆಗ್ಬೋದು. ಊಹೆ ಮಾಡಿದ್ರೇನೆ ಅದ್ಭುತ ಅನ್ಸುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಏನು ಮಾಡ್ಬೇಡಿ. ಸುಮ್ನೆ ಏನಾಗುತ್ತೋ ಅದನ್ನ ಆಗ್ಲಿಕ್ಕೆ ಬಿಟ್ಟು ಸುಮ್ನೆ ಹಾಯಾಗಿರಿ, ಅದನ್ನ ಗಮನಿಸ್ತಾ. ಈಗ 15 ದಿನ ಆಗಿದೆಯಾ? ಆಲ್ಮೋಸ್ಟ್ 1/3 ಗಿಂತ ಜಾಸ್ತಿ ಆಗಿದೆ. ಸರಿ, ಇಷ್ಟು ಬದಲಾವಣೆ ಆಗಿದೆಯಾ? ಇಷ್ಟು ಗಮನಿಸ್ತಾ ಇದ್ದೀರಾ? ಸರಿ, ಇಷ್ಟೇ ಗಮನಿಸಿ. ನಾಳೆ ಇದಕ್ಕಿಂತ ಸರಿ, ಇದಕ್ಕಿಂತ ಹೆಚ್ಚು ಗಮನಿಸಿ. ನೋ ಪ್ರಾಬ್ಲಮ್. ಮತ್ತೆ ಇನ್ನೂ ಹೆಚ್ಚು, ಸರಿ, ಅದನ್ನು ಗಮನಿಸಿ. ಅಷ್ಟೇ, ಬಂದದ್ದನ್ನ ಗಮನಿಸ್ತಾ ಹೋಗಿ. ಓಕೆ, ಈಗ ಏನ್ ಮಾಡ್ತಾ ಇದ್ವಿ ಮಾಸ್ಟರ್ಸ್? ನಾವು ಏನು ಮಾಡ್ತಾ ಇದ್ವಿ? ಒಂದು ಸ್ವಾಧ್ಯಾಯದ ಮಾತು ಮಾತಾಡ್ತಾ ಇಲ್ಲ. ದೊಡ್ಡ ದೊಡ್ಡ ಪುಸ್ತಕಗಳ ಜ್ಞಾನವನ್ನ ನೀಡ್ತಾ ಇಲ್ಲ. ಅದ್ಭುತವಾದ ಗ್ರಂಥಗಳ ಕುರಿತು ಚರ್ಚೆ ಮಾಡ್ತಾ ಇಲ್ಲ. ಮಾಸ್ಟರ್ಸ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಕ್ಕಂತೂ ಜಾಗವೇ ಇಲ್ಲ. 10 ಸರಿ ಹೇಳಿದಾರೆ ಒಂದ್ ಕಡೆ ಅನುಭವಗಳನ್ನ ಕೇಳಬೇಕು ಅಂತ. ಇಲ್ಲಿ ನೋಡಿದ್ರೆ ಅದಕ್ಕೂ ಜಾಗ ಸಿಗ್ತಾ ಇಲ್ಲ. ಹಾಗಾದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ? ಏನು ಮಾಡ್ತಾ ಇಲ್ಲ. ಏನೇನಿದೆಯೋ ಅದನ್ನೆಲ್ಲ ಕಿತ್ತು ಪಕ್ಕಕ್ಕೆ ಇಡ್ತಾ ಇದ್ದೀವಿ. ರೂಟ್ ಔಟ್ ಮಾಡಿ ಆಚೆ ಇಟ್ಟು ತಗಲಾಕಿ ಅದನ್ನ ಬರ್ನ್ ಮಾಡ್ತಾ ಇದ್ದೀವಿ. 24 ಕ್ಯಾರೆಟ್ ಆಗ್ತಾ ಇದೆ. ಏನಂತ ಅಪರಂಜಿ ಆಗ ಕುಂದನ್ ಬಂದ್ರೆ ಮತ್ತೇನೇನು ಇನ್ ಬೇಕಿದ್ರೆ ಈ ಕುಂದನ್ ಕುರಿತು ಬೇರೆಯವರು ಬೇಕಿದ್ರೆ ಗಮನಿಸ್ತಾ, ನಮ್ದು ಇನ್ನೂ ಹೆಚ್ಚು ಆ ಕುಂದನ್, ಆ ಅಪರಂಜಿ ಆಗ್ತಾ ಹೋಗ್ತಾ ಇರೋದಷ್ಟೆ. ನೋ ಮ್ಯಾಟರ್ ಯಾರೆಷ್ಟು ತಲೆ ಕೆಡ್ಸ್ಕೊಳ್ತಾ ಇದ್ದಾರೋ ಏನು, ನಮ್ಗೆ ಏನು ಸಂಬಂಧ. ನಾನೆಷ್ಟು ಕುಂದನ ಸ್ಥಿತಿಯನ್ನು, ನಾನೆಷ್ಟು ಅಪರಂಜಿ ಸ್ಥಿತಿಯನ್ನು ಸಾಧಿಸ್ತಾ ಇದ್ದೀನಿ ಅನ್ನೋದಷ್ಟೇ ನನಗೆ ಸಂಬಂಧಪಟ್ಟ ವಿಷಯ. ಮಿಕ್ಕದ್ದು ನನಗೆ ಸಂಬಂಧ ಇಲ್ಲದ ವಿಷಯ. ಪ್ಲಸ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಆಳವಾದ ಧ್ಯಾನದೊಂದಿಗೆ, ಜ್ಞಾನದೊಂದಿಗೆ, ಕೃತಜ್ಞತೆಯೊಂದಿಗೆ, ಅವೇರ್ನೆಸ್ ದೊಂದಿಗೆ. ಆ ಪರಮ ಆನಂದದೊಂದಿಗೆ, ಪರಂಜ್ಯೋತಿ. ಥ್ಯಾಂಕ್ ಯು, ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಈ ಅವೇರ್ನೆಸ್ 24 ಗಂಟೆಗೂ ವಿಸ್ತರಿಸ್ತಾ ಇರಲಿ. ನಾವು ಬಹಳ ದೊಡ್ಡ ದೊಡ್ಡ ಯೋಜನೆಯನ್ನ ಮಾಡೋರಲ್ಲ ನಾವು. ನಮ್ದೇನಿದ್ರು ಓನ್ಲಿ 24 ಅವರ್ಸ್ಗೆ ಮಾತ್ರ. ಅದರಲ್ಲೂ 2 ಗಂಟೆ ಈಗಾಗಲೇ ಕಳೆದೋಗಿದೆ, ಮೇಲೆ ಇನ್ನೊಂದಷ್ಟು ನಿಮಿಷನೂ ಕಳೆದೋಗಿದೆ. ಇನ್ನೇನಿದ್ರು ಇನ್ನೊಂದು 22 ಗಂಟೆ ಅಷ್ಟೆ. ಬಹಳ ಶಾರ್ಟ್ ಟರ್ಮ್ ಗುರಿ ನಮ್ದು. ಇನ್ನು ಬರ್ತಾ ಬರ್ತಾ ಈ ಗುರಿ ಎಲ್ಲಿ ಹೋಗುತ್ತೆ ಅಂದ್ರೆ ಈ ಕ್ಷಣಕ್ಕೆ ಅಷ್ಟೇ. 24 ಅವರ್ಸ್ಗೆ ಈ ಪ್ರಜ್ಞೆಯನ್ನ ವಿಸ್ತರಿಸ್ತಾ ಇರೋಣ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್.